ದಾಳಂಬ್ರಿ ಯಾಕೆ ಬೆಳಿಬೇಕಂತ ಹೇಳಿದ್ರೆ ಸಾವುಕಾರ ಆಗ್ಬೇಕಂದ್ರೆ ದಾಳಂಬ್ರಿ ಬೆಳಿಬೇಕ್ರಿ. ವಾಸಪಣ್ಣ ಮತ್ತು ರೆಡ್ಡರ್ ಸೂರ್ಯಪಣ್ಣ ಅಂತ ಅದಾರೆ, ಅವ್ರದಕ್ಕೆ ನಾವು 30 ರೂಪಾಯಿ 30 ಟ್ಯಾಂಕಿ ಔಷಧಿ ಹೊಡ್ಯಕ್ಕೆ ಸಹ ಹೋಗಿದ್ದೀವಿ ರೀ. ಅವ್ರ ಕೆಲ್ಸಕ್ಕೆ ಹೋಗಿದ್ದೀವಿ, ಅವ್ರು ಕೆಲಸ ಮಾಡಿದ್ದೀವಿ. ಅವ್ರು ನಮಗೊಂದು ಈ ಥರ ಮಾಡು ಈ ಥರ ಇಲ್ಲ ಅಂತ ನಮಗೆ ಗೊತ್ತಾಗಲ್ದಾಗ ಹೇಳ್ಕೊಟ್ಟಾರ್ರಿ, ಮಾಡಿ ಒಳ್ಳೇದು ಮಾಡ್ಯಾರ. ನಮ್ದು ಹೊಲ ಐತಿ, ನೀರು ಐತಿ, ನಾವು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಮನಸ್ಸಲ್ರಿ. ಆ ಥರದಿಂದ ನಾವು ಮಾಡಿದ್ವಿ, ನಮಗೆ ಒಳ್ಳೇದಾತ್ರಿ. ವರ್ಷಕ್ಕಿಂತ ವರ್ಷ ನಮಗೆ ಒಳ್ಳೆ ಬೆಳೆ ತಗೊಂಡಿವಿ. ಅಲ್ಲಿ ಬಸಾಪುರದಲ್ಲಿ ಒಂದು 2 ವರ್ಷ ಪ್ಲಾಟ್ ಮಾಡಿದ್ವಿ ರೀ, ಕರಿಬಸಮ್ಮಾರ್ದ ಅಂತಂದು. ಅದರಿಂದ ನಾನು ನಮ್ಮ ಪ್ಲಾಟು ಅವ್ರ ಪ್ಲಾಟಲ್ಲಿ ದುಡ್ದಂಥ ದುಡ್ಡಿಗೆ ನಾನು 60 ಲಕ್ಷ ಖರ್ಚು ಮಾಡಿ ಒಂದು ಮನೆ ಹಾಕ್ಸಿದ್ದೀನಿ ರೀ. ಒಂದು 15 ಲಕ್ಷ ಕೊಟ್ಟು ಕಾರ್ ತಂದಿದ್ದೀನಿ. 2 ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಫಸ್ಟು ನಿಮ್ಮಂಥವ್ರದ್ದು ವಿನೋದ್ ಅಣ್ಣನಂಥವ್ರದ್ದು 50 ರೂಪಾಯಿ ಕೂಲಿ ಹೋದ ಜನ ರೀ. ನಾವು 10 ವರ್ಷ ನಾನು ಮಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ರೀ. ನಾನು ಪಟ್ಟಂಥ ಕಷ್ಟ ನನಗೊಬ್ಬನಿಗೆ ಗೊತ್ತು. ಆದರೆ ಇವತ್ತಿನ ದಿನದಲ್ಲಿ ನಾನು ಈ ಥರ ಬೆಳೆದಿದ್ದೀನಲ್ಲ, ನನಗೆ ಭಾಳ ಖುಷಿ ಆಗ್ತದೆ. ನಮಸ್ಕಾರ ರೀ. ನಮ್ಮ ಹೆಸರು ಕುಂಬಾರ್ ರಾಮಲಿಂಗಪ್ಪ ಅಂತಂದ್ರಿ. ನಾವು ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲಾ, ಜಿ ಕೋಡಿಹಳ್ಳಿ ಗ್ರಾಮ ರೀ. ಈಗ ನಾವು ಒಂದು 8 ವರ್ಷದಿಂದ ಮಾಡಕತ್ತೀವಿ ರೀ. ಅದಕ್ಕೂ ಮುಂಚೆಗೆ ನಾವು ವ್ಯವಸಾಯಕ್ಕೆ ನೀರು ಇದ್ದಿಲ್ರಿ. ಅವಾಗೆಲ್ಲ ನಮಗೆ ನೀರಿನ ತ್ರಾಸು. ನಾವು ಬೇರೆಯವ್ರ ಕೆಲ್ಸಕ್ಕೆ ಹೋಗ್ತಿದ್ವಿ, ಕೆಲ್ಸಕ್ಕೆ ಹೋಗ್ತಾ ಇದ್ವಿ ರೀ. ದಾಳಂಬ್ರಿದು ಮತ್ತು ಇದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ರಲ್ಲ, ಅದನ್ನ ನೋಡಿ ನಮಗೆ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು ರೀ. 19 ಬೋರ್ ಹಾಕ್ಸಿದ್ರು ನೀರು ಬೀಳಿಲ್ಲ. 19 ಬೋರ್ ಹಾಕ್ಸಿದೀವಿ ರೀ, ನೀರು ಬೀಳಿಲ್ಲ ನಮಗೆ. ನಾವು ಮತ್ತೆ ಹೊಳಿಲಿಂದ ಪೈಪ್ಲೈನ್ ಮಾಡಿದೀವಿ ರೀ. ಇಲ್ಲಿಗೆ ನಮ್ಮ ಹೊಲಕ್ಕೆ 700 ಪೈಪ್ ಹೋಗಿದಾವೆ ರೀ. 5 ಇಂಚಿನ ಪೈಪ್ಲೈನ್ ಹಾಕಿ 11 ಲಕ್ಷ ಖರ್ಚು ಮಾಡಿ ನೀರು ತಂದಿದ್ದೀವಿ ರೀ. 11 ಲಕ್ಷ ಅಂದ್ರೆ ಇಲ್ಲಿ 19 ಬೋರ್ ಹಾಕ್ಸಿದ್ರು ನೀರು ಬೀಳಿಲ್ಲ ರೀ. ನಮಗೆ ಅದು ಒಂದು ಸಮಸ್ಯೆ, ನಮಗೆ ಅದು ಒಂದು ಪ್ರಾಬ್ಲಮ್ ಇರೋದ್ರಿಂದ ನಾವು ಅಲ್ಲಿಂದ ಮಾಡಿದ್ವಿ. ಅಲ್ಲಿಂದ ಪೈಪ್ಲೈನ್ ಮಾಡಿದ ನಂತರ ಇಲ್ಲಿ ಇದೇ ಹೊಲದಲ್ಲೇ 5 ಬೋರ್ ಹಾಕ್ಸಿದ್ರಿ. 5 ಬೋರ್ ಸಹ ನೀರು ಬಿದ್ದಿದ್ದಾವೆ. ಫಸ್ಟ್ ಎಲ್ಲ 11 ಲಕ್ಷ ವೇಸ್ಟ್. ವಸಣ್ಣರ್ ಅಂತಂದು ರೆಡ್ಡರ್ ಅವ್ರನ್ನೊಂದು ಮಾತು ಕೇಳಿದ್ವಿ, ಹಿಂಗೆ ದಾಳಂಬ್ರಿ ಹಚ್ಬೇಕಂತ ಮಾಡಿದೀವಿ ಅಂತಂದು. ಅವ್ರು ಅಲ್ಲಿ ನಮ್ಮ ಪಕ್ಕಕ್ಕನೆ ಅವ್ರು ಒಂದು ಪ್ಲಾಟ್ ಮಾಡಿದ್ರಿ. ಕೇಳಿದ್ವಿ, ಇಲ್ಲ ಮಾಡ್ರಿ, ಏನು ತೊಂದರೆ ಇಲ್ಲ, ಮಾಡ್ಬೋದು ಅಂತಂದು ಹೇಳಿದ್ರಿ. ಹಂಗಾಗಿ ನಾವು ಮನ್ಸು ಮಾಡಿ ವಾಸಣ್ಣರ ಮುಖಾಂತರ ನಾವು ದಾಳಂಬ್ರಿ ಹಚ್ಚಲಿಕ್ಕೆ ಒಂದು ಧೈರ್ಯ ಮಾಡಿದ್ವಿ. ಅಲ್ಲಿ ಒಂದು 4 ಎಕರೆ ಪ್ಲಾಟ್ ಅವ್ರ ಪ್ಲಾಟ್ ಪಕ್ಕಕ್ಕೇನ ಮಾಡಿದ್ವಿ. ಅದರಲ್ಲೇ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ, ಸ್ವಲ್ಪ ನಮಗೆ ಲಾಸ್ ಅನಿಸ್ತು. ನಂತರ ಇನ್ನೊಂದು ಪ್ಲಾಟ್ ಹಚ್ಚಿದಲ್ಲಿ ಅದರಲ್ಲೆಲ್ಲ ನಮಗೆ ಸ್ವಲ್ಪ ಏನು ತೊಂದರೆ ಆಗಲಿಲ್ಲ. ಅಲ್ಲಿಂದ ಒಂದು ಐಡಿಯಾ ಬಂತ್ರಿ. 2ನೇ ಪ್ಲಾಟ್ ಹಚ್ಚಿದಾಗ ಒಂದು ಟ್ಯಾಕ್ಟ್ರಿ ತಂದ್ವಿ. ಆ ಟ್ಯಾಕ್ಟ್ರಿಲಿಂದ ನಾವು ಬೇರೆ ರೈತರಿಗೆಲ್ಲ ನಾನು ಔಷಧಿ ಸ್ಪ್ರೇ ಕೊಡಲಿಕ್ಕೆ ಬಾಡಿಗೆ ಹೋಗ್ತಾ ಇದ್ರಿ ದಾಳಂಬ್ರಿಗೆ. ತಂದಾಗ ನಮಗೆ ಅದರಲ್ಲಿ ಒಂದು ಐಡಿಯಾ ಬಂತ್ರಿ, ಹೆಂಗ್ ಬೆಳೆಯೋದು. ಈಗ ಇವರು ಈಗ ವಿನೋದ್ ಅಣ್ಣವ್ರ ಪ್ಲಾಟಿಗೆ ಹೋದಾಗ ಏನು ಔಷಧಿ ಹಾಕಿದ್ರು, ಏನು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂತ್ರಿ. ಅದರಿಂದ ನಾವು 1 ಪ್ಲಾಟ್ ಮುಖಾಂತರ 2 ಪ್ಲಾಟ್ ಮಾಡಿದ್ರಿ. 2 ಪ್ಲಾಟ್ಲಿಂದ ಮತ್ತೊಂದು ಪ್ಲಾಟ್ ಮಾಡಿದ್ವಿ. ಈಗ ಮತ್ತೆ 2 ಪ್ಲಾಟ್ ಮಾಡಿದ್ವಿ. ಟೋಟಲ್ 5 ಪ್ಲಾಟ್ ಮಾಡಿದ್ವಿ. ಒಂದು 4 ಎಕರೆ ಪ್ಲಾಟು, ಒಂದು 3 ಎಕರೆ ಪ್ಲಾಟು, ಒಂದು ಇದು 2 ಎಕರೆ ಪ್ಲಾಟ್ ರೀ. ಇದೇ ಪ್ಲಾಟಿಗೆ ಸಚಿನ್ ಬಾಲ್ಗೊಂಡ್ ನರ್ಸರಿಲಿಂದ ಸಚಿನ್ ಅಣ್ಣರು ಸಸಿ ತರಿಸಿದಿರಿ. ಇದು ಕೇಸರಿ ಭಗವಾನ್ ಅಂತಂದ್ರಿ. 13 8 ಹಚ್ಚಿದೀವಿ. ಈ ಪ್ಲಾಟಿಗೆ 12 7 ಮಾಡಿದೀವಿ. ಇಲ್ಲ, ಸೈಜು ಪೇಸ್ 12ಕ್ಕಿಂತ 13 ಇದ್ರೆ ಇನ್ನೂ ಚೆನ್ನಾಗ್ರಿ. ಈಗ ನಮ್ದು ದೊಡ್ಡ ಪ್ಲಾಟ್ ಅಲ್ಲಿ 12 7 ಮಾಡಿದ್ವಿ. ಅವಾಗೆಲ್ಲ ಐಡಿಯಾ ಇರಲಿಲ್ಲ. ಅದು ಈಗ ನೋಡ್ರಿ, ಈಗ ನಮ್ದು ಮಾಲ್ ನೋಡಿದ್ರೆ ಒಳ್ಳೆ ಲೋಡ್ ಐತಿ. ಈಗ ನಮ್ಮ ಟ್ಯಾಕ್ಟ್ರಿ ಹೋಗ್ಲಿಕ್ಕೆ ಸಹ ಕಷ್ಟ ಆಗಿದೆ. ಕಾಯೆಲ್ಲ ಹರಿ ಎಲ್ಲ ಲೋಡ್ ಆಗಿ ನಮ್ಮ ಟ್ಯಾಕ್ಟ್ರಿಗೆ ಸಹ ತೊಂದ್ರೆ. ಮತ್ತೆ ಗಾಳಿ ಫ್ರೀ ಆಗಿ ಆಡಿದ್ರೆ ಸ್ವಲ್ಪ ರೋಗದ ಸಹ ಹತೋಟಿಗೆ ಇರ್ತದೆ. ನಮಗೆ ಅವಾಗೆಲ್ಲ ಐಡಿಯಾ ಇರಲಿಲ್ಲ, ಇದನ್ನ ಆ ತರ ಆಗ್ಬಾರ್ದಂತಂದು ಇದನ್ನ ಸ್ವಲ್ಪ ಪೇಸ್ ಚೇಂಜ್ ಮಾಡಿದೀವಿ. ಈಗ ನಾವು ಕಲ್ತದ್ದು ಏನಂದ್ರೆ, ನಮಗೆ ಒಂದೇ ಪ್ಲಸ್ ಪಾಯಿಂಟ್, ನಾನು ದಾಳಂಬ್ರಿ ಬೆಳಿಲಿಕ್ಕೆ ಕಾರಣ ಏನಂದ್ರೆ, ನಾನು ಬೇರೆ ನಿಮ್ಮಂತ ರೈತರದ್ದು ನಾನು ಔಷಧಿ ಸ್ಪ್ರೇ ಮಾಡ್ಲಿಕ್ಕೆ ಹೋದ್ನಲ್ಲ, ಆವಾಗೇನೆ ನನಗೆ ಒಂದು ಐಡಿಯಾ ಬಂದಿದ್ದು. ಈಗ ಏನಂದ್ರೆ 1 ವರ್ಷದಂತೂ 1 ವರ್ಷ ಚೆನ್ನಾಗಿ ಬೆಳ್ಕಂತ ಬಂದು, ಈಗ ಈ ವರ್ಷ ಈ ತರ ಮಾಡಿದೀವಿ. ಇನ್ನೊಂದು ವರ್ಷ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿದಾಗ ನಮಗೇನು ಹೆಂಗ ಅನ್ನೋದು ಗೊತ್ತಾಯ್ತಲ್ಲ. ಹಂಗಾಗಿ ನಾವು ಇದ್ರ ಬಗ್ಗೆ ಭಾಳ ಆಸಕ್ತಿ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಇವ್ರು ಒಬ್ರು ಇಲ್ಲಿ ಏಣಿಗಿ ಬಸಾಪುರಲಿಂದ ಒಂದು ಪ್ಲಾಟಿಗೆ ತರಿಸಿದ್ರಿ. ಅವ್ರ ಸಸಿ ಈ ಥರ ಐತಿ, ಈ ಥರ ಇಲ್ಲ ಅಂತಂದು ಹೇಳಿದರು. ನಾವು ಅವ್ರ ಮುಖಾಂತರ ಮತ್ತೆ ಇವರು ನರ್ಸರಿಗೆ ಹೋಗಿ ನೋಡಿ ಬಂದಿವ್ರಿ. ಈ ಬಾಲ್ಗೊಂಡ್ ಸಚಿನ್ ಬಾಲ್ಗೊಂಡ್ ನರ್ಸರಿಗೆ ಹೋದಿವ್ರಿ. ಅಲ್ಲಿ ನೋಡಿದ್ವಿ, ಸಸಿ ಇದು ಚೆನ್ನಾಗಿ ಅನಿಸ್ತು. ಇಲ್ಲಿ ನಮ್ಮ ಪಕ್ಕದಲ್ಲೇ ಇಲ್ಲಿ ಇಟಿಗೆಯಲ್ಲಿ ಸಹ ಬೆಳೆದಿದ್ದಾರಲ್ಲ, ನೋಡಿದ್ದೀವಿ. ಅದು ಸಹ ಚೆನ್ನಾಗಿ ಅನಿಸ್ತು. ಹಂಗಾಗಿ ನಾವು ಇದನ್ನೇ ಮಾಡ್ಬೇಕು, ಇದು ಸಸಿ ಚೆನ್ನಾಗೈತೆ ಅಂತಂದೇಳಿ ನಾವು ಈ ಪ್ಲಾಟಿಗೆ ಅವ್ರ ಸಸಿನೇ ಹಾಕ್ಬೇಕಂತಂದೇಳಿ ಮನಸ್ಸು ಮಾಡಿದಿರಿ. ಇವರು ಆ ಸಸಿನ ತರಿಸಿ ನಾವು ಮಾಡಿದ್ವಿ. ನಮ್ಮಿಂದ ನಮ್ಮ ಊರಿಗೆ 15 ಪ್ಲಾಟಿಗೆ ಸಸಿ ತರಿಸಿದೀವಿ. ನಾವೇ ಹೇಳಿ ತರಿಸಿದೀವಿ. ಸಸಿ ಕೊಟ್ಟಂತ ಓನರು ಸಚಿನ್ ಬಾಲ್ಗೊಂಡ್ ಸರ್ ಮೊನ್ನೆ ನಮ್ಮ ಪ್ಲಾಟಿಗೆ ಬಂದು ವಿಸಿಟ್ ಮಾಡಿ ಹೋಗಿದಾರೆ. ಹ್ಞೂನ್ರಿ, ಸಚಿನ್ ಬಾಲ್ಗೊಂಡ್ ಅಂದ್ರೆ ಅದೇ ಕೊಲ್ಲಾರ ಹತ್ರ ಬಿಜಾಪುರ ಕೊಲ್ಲಾರದಿಂದ ಅಲ್ಲಿಂದ ಬಂದು ನಮ್ಮ
ಪ್ಲಾಟಿಗೆಲ್ಲ ವಿಸಿಟ್ ಮಾಡಿ ಮಾತಾಡಿಸಿ ಹೇಗಿದೆ ಏನಂತ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಈಗ ನಮಗೆ ನೋಡ್ರಿ ಒಂದು ಪ್ಲಾಟ್ ನಮ್ದು ಈಗ ಅಲ್ಲಿ 5 ಎಕರೆ ಪ್ಲಾಟ್ ಐತ್ರಿ. ಈಗ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿದ್ರೆ ಇದರಲ್ಲಿ ನಮ್ದು ಒಂದು ಬಡ್ಡಿಗೆ ಸಹ ಕೇರ್ ರೋಗ ಇಲ್ಲ ರೀ. ಆ 45 ರೂಪಾಯಿ ಕೊಟ್ಟು ತಂದಂಥ ಸಸಿಗೆ 2000 ಸಸಿಯಲ್ಲಿ ಒಂದು 20 ಸಸಿಗೆ ಬಡ್ಡಿ ಕೇರ್ ರೋಗ ಬಂದಿದ್ದಾವೆ. ಅದು ಬ್ಲೈಟ್ ರೀ. ಅದು ಹೆಂಗಂದ್ರೆ ಎಲಿ ಮುಖಾಂತರ ಬಂದು ಕೇರ್ ರೋಗ ಅದು ಇದಕ್ಕೆ ಬರ್ತದ್ರಿ, ಬಡ್ಡಿಗೆ ಬಂದಾಗ ಮನೆಯಲ್ಲೇ ರೋಗ ಇಟ್ಕೊಂಡು ನಾವು ಬೆಳೆಯಕ್ಕೆ ಹೋದ್ರ ಅದು ನಮ್ಮ ಕೈಲಿ ಆಗೋದಿಲ್ರಿ. ಆ ತರ ಆಗಿಬಿಡ್ತದೆ. ಹಂಗಾಗಿ ನಮಗೆ ಇದ್ರ ಬಗ್ಗೆನೇ ನಮಗೆ ಬಹಳ ಖುಷಿ ಅನಿಸ್ತ್ರಿ ಈ ಸಸಿ. ಹಂಗಾಗಿ ನಾವು ಇನ್ನೂ 2 ಪ್ಲಾಟ್ ಅಲ್ಲಿ ಬನ್ನಿಕಲ್ಲಲ್ಲಿ 1 ಪ್ಲಾಟ್ ಮಾಡಿದೀವಿ, ಕೊಂಡನಹಳ್ಳಿಯಲ್ಲಿ 1 ಪ್ಲಾಟ್ ಮಾಡಿದೀನಿ ರೀ, ವಕೀಲರ ಪ್ಲಾಟ್. ಆ ಪ್ಲಾಟಿಗೆ ಸಹ ಇದೇ ಸಸಿನ ನಾವು ತರಿಸಿದೀವಿ ರೀ. ಕೇಸರಿ ಭಗವ ಇವ್ರು ಸಚಿನ್ ಬಾಲ್ಗೌಡ್ ನರ್ಸರಿಲಿಂದ ನಾವು ತರಿಸಿದೀವಿ. ಇದು ನಮಗೆ ಚೆನ್ನಾಗಿ ಅನಿಸಿದ್ರಿ. ಇದು ಸಹ ನೋಡ್ರಿ ಈಗ ಇಳುವರಿ ಸಹ ಸೈಜು ಚೆನ್ನಾಗೈತ್ರಿ. ಇದು ಈಗ ಜನವರಿ ಬಂದ್ರೆ 2 ವರ್ಷ ಆಗ್ತದ್ರಿ. 2 ವರ್ಷ ಆಗ್ತದ್ರಿ. ನಾವು 1 ವರ್ಷಕ್ಕೇನೆ ಕ್ರಾಪಿಗೆ ಬಿಟ್ಟಿದೀವಿ ರೀ. ಈಗ ಸಂಕ್ರಾಂತಿ ದಿನ ನಾನು ಇತ್ರಲ್ಲಿ ಮಾಡಿದ್ದೀನಿ. ಇದು ಈ ತಿಂಗಳು, ಇದು 7ನೇ ತಿಂಗಳಲ್ರಿ. ಇವತ್ತು ನಮ್ದು ಹಾರ್ವೆಸ್ಟ್ ನಡೀತಾ ಇದೆ ನೋಡ್ರಿ, ಕಟಾವು ಮಾಡ್ತಾ ಇದ್ದೀವಿ. ನಮಗೇನು ಇಳುವರಿ ಸಹ ಚೆನ್ನಾಗೈತ್ರಿ. ಸಣ್ಣ ಗಿಡ ಅಂದ್ರೂ ಒಂದು ಗಿಡಕ್ಕೆ 10 kg ಇಂದ 12 kg ತನಕನೂ ಬಂದೈತ್ರಿ. ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಕೀಪಿಂಗ್ ಕ್ವಾಲಿಟಿ ಸಹ ಚೆನ್ನಾಗೈತ್ರಿ. ಹೌದೌದು, ಸೈಜ್ ಚೆನ್ನಾಗೈತ್ರಿ. ಸೈಜ್ ಚೆನ್ನಾಗೈತ್ರಿ. ಚೆನ್ನಾಗಿ ಅನ್ಸೈತಿ. ನಂದು ಇಲ್ಲೇ ಇದೇ ಈ ಪ್ಲಾಟ್ ಪಕ್ಕಕ್ಕೇನೆ ಅಲ್ಲಿ ಕೆಳಗೆ ಒಂದು ಪ್ಲಾಟ್ ಐತ್ರಿ, 1350 ಸಸಿ ರೀ. ಅದು ಬರೀ 11 ರೂಪಾಯಿಗೆ ಒಂದು ಸಸಿ ತಂದದ್ದು ನಾವು ಬಿಜಾಪುರಲಿಂದ. ಅದು 3 ಎಕರೆ ಹೊಲಕ್ಕೆ 30 ರಿಂದ 35 ಟನ್ ಆಗ್ತದ್ರಿ ಪ್ರತಿ ಸಲ. ಈ ಸಲ ಆದ್ರೂ 30 ಟನ್ ಒಳಗಾಗಲ್ಲ, ಮೇಲಾಗ್ತದ ಹೊರತು ಕಡಿಮೆ ಆಗಲ್ರಿ. ಈಗ ಇವ್ರದ್ದು ಹೆಂಗಂದ್ರೆ, ಇವ್ರು ನಮ್ಮ ಸಚಿನ್ ಬಾಲ್ಗೌಡ್ ನರ್ಸರಿ ಪ್ಲಾಟ್ಗೆ ಹೋಗ್ಬೇಕಂದ್ರೆ, ಅಲ್ಲಿ ವಿಸಿಟ್ ಮಾಡ್ಬೇಕಂದ್ರೆ, ಅಲ್ಲಿ ಅವ್ರು ಇಟ್ಟಿರೋ ಸಿಸ್ಟಮ್ ನೋಡಿದ್ರೆ ನಮಗೆ ಇಲ್ಲಿ ಇವ್ರ ಪ್ಲಾಟಿಂದ ನಾವು ಸಸಿ ಹೋಯ್ದ್ರೆ ಮೋಸ ಇಲ್ಲ ಅನ್ನೋದು ನಮಗೆ ಮನಸ್ಸಲ್ಲಿ ಬರುತ್ತೆ ರೀ. ಅವ್ರ ಪ್ಲಾಟಿಗೆ ವಿಸಿಟ್ ನಾವು ಒಳಗೆ ಅವ್ರ ಫಾರ್ಮ್ ಹೌಸಿಗೆ ಒಳಗೆ ಹೋಗ್ಬೇಕಂದ್ರೆ ಅವ್ರು ಇಟ್ಟಿರೋ ಸಿಸ್ಟಮ್ ನೋಡಿದರೆ ಅಷ್ಟು ಚೆನ್ನಾಗೈತ್ರಿ. ಹಂಗಿರೋದ್ರಿಂದ ಅಂತಲ್ಲಿ ತಂದರೆ ನಾವು ಒಂದು ರೈತರು ಲಾಸ್ ಆಗಲ್ಲ ಅನ್ನೋದು ನಮಗೊಂದು ಭರವಸೆ ಐತ್ರಿ. ನಾವು ಮಾಡಂಗಿದ್ರೆ ಅಂಥವ್ರ ಹತ್ರ ನಾವು ಸಸಿದು ಪರಿಚಯ ಮಾಡಿ ತರಬೇಕ್ರಿ. ಮೇನ್ ನಮಗೆ ಅದೇ ಸಸಿನೇ ಚೆನ್ನಾಗಿರ್ಬೇಕ್ರಿ. ಇದು ಫಸ್ಟ್ನೇ ಕಟಾವ್ರಿ. ಇದು ಪ್ಲಾಟಿಗೆ ಇದೇ ಫಸ್ಟ್ ಬಂದಿರೋದ್ರಿ. ಈಗ ಏನು 2 ವರ್ಷ ಫುಲ್ ಆಗಿಲ್ರಿ, ಕಂಪ್ಲೀಟ್ ಆಗಿಲ್ಲ. ಇದು 1000 ಸಸಿ ಐತ್ರಿ. 1000 ಸಸಿ ಅಂದ್ರೆ ಕಡಿಮೆ ಅಂದ್ರೆ 9 ರಿಂದ 10 ಟನ್ ಆರಾಮ ಆಗ್ತದೆ ರೀ. 10 ಟನ್ ಇದು ಏನಂದ್ರೆ 12 ತಿಂಗಳಿಗೆ ಕ್ರಾಪಿಗೆ ಬಿಟ್ಟಿದ್ದೀನಿ ರೀ. ನಮಗೇನು ಕ್ರಾಪಿಂದ ಏನು ಪ್ರಾಬ್ಲಮ್ ಆಗಿಲ್ರಿ. ಸೆಟ್ಟಿಂಗ್ ಆಗೋದ್ರಲ್ಲಿ ಆಗಲಿ, ಕೀಪಿಂಗ್ ಕ್ವಾಲಿಟಿ ಆಗಲಿ, ಕಲರ್ ಆಗಲಿ, ನೋಡ್ರಿ ಇದು ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಸೈಜ್ ಸಹ ಮೀಡಿಯಮ್ ಸೈಜ್ ಚೆನ್ನಾಗಿ ಬಂದಿದೆ ರೀ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಸ್ವಲ್ಪ ಜಾಸ್ತಿ ಕಾಯಿ ಹಿಡಿದ್ರೋದ್ರಿಂದ ಸ್ವಲ್ಪ ಸೈಜ್ ಮೀಡಿಯಮ್ ಐತ್ರಿ. ಮೀಡಿಯಮ್. ಕಾಯಿ ಲೋಡ್ ಐತಲ್ಲ, 50-60 ಕಾಯಿ ಐತ್ರಿ. ಐತ್ರಿ. ಭಾಳ ಐತ್ರಿ. ಈಗ ನಾವು ಕಡಿಮೆ ಪ್ರಮಾಣದಲ್ಲಿ ಬಿಟ್ಟಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಸೈಜ್ ಬರ್ತಿದ್ರಿ. ಈಗ ನಾವು ಇನ್ನೊಂದು ಬ್ಲೈಟಿಗೆ ಎದುರಿ ಈಗ ನಾವು ಒಂದು ಸ್ವಲ್ಪ ಕಾಯಿ ಕಿತ್ತು ಹಾಕ್ಬೋದಿತ್ತು. ಮತ್ತು ಮುಂದೆ ಏನಾದರೂ ಆಯಿಲ್ ಸ್ಪಾಟ್ ಬ್ಲೈಟ್ ಬಂತಂದರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಬೇಡ, ಇರಲಿ, ಅದು ಎಷ್ಟಾಗ್ತದೆ ಅಷ್ಟು ಆಗಲಿ ಅಂತಂದೇಳಿ ನಾವು ಸ್ವಲ್ಪ ಗೊಬ್ಬರ ಕೊಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಸರಿ ಆಗ್ತದೆ ಅಂತೇಳಿ ನಾವು ಒಂದು ಕಾಯಿ ಸಹ ಕಿತ್ತು ಹೊರಗೆ ಹಾಕಿಲ್ರಿ. ಇಲ್ಲ, ಬಂದಿಲ್ರಿ. ನಾನು ಸಂಕ್ರಾಂತಿ, ಮಕರ ಸಂಕ್ರಾಂತಿ 14ನೇ ತಾರೀಕಿನ ದಿವಸ ಇತ್ರಲ್ಲಿ ಮಾಡಿದ್ದೀನಿ ರೀ. ಆಲ್ರೆಡಿ ಇವತ್ತು ನಾಗರ ಪಂಚಮಿ. ಇವತ್ತು ನನ್ನ ಕಟಾವು ನಡೀತಾ ಇದ್ರಿ. ದಾಳಂಬ್ರಿ ಯಾಕೆ ಬೆಳಿಬೇಕಂತ ಹೇಳಿದ್ರೆ, ಸಾವ್ಕಾರ ಆಗ್ಬೇಕಂದ್ರೆ ದಾಳಂಬ್ರಿ ಬೆಳಿಬೇಕ್ರಿ. ಈಗ ಯಾಕಂದ್ರೆ ನಾವು ಅಲ್ಲಿ 5 ಎಕರೆ ಮೆಕ್ಕೆಜೋಳ ಪ್ಲಾಟ್ ಮಾಡಿದೀವಿ. ಅದರಲ್ಲಿ ನಾವು 5 ಎಕರೆಗೆ 5 ಲಕ್ಷ ಬರ್ತೈತೆ ಅಂದ್ರೆ 2.25-3 ಲಕ್ಷ ಖರ್ಚಾಗಿರ್ತದೆ. ಈಗ ಇದನ್ನ ಆ ಥರ ಅಲ್ರಿ. ಇದನ್ನ ಕರೆಕ್ಟ್ ಕ್ರಮಬದ್ಧವಾಗಿ ಇದ್ರ ಬಗ್ಗೆ ಶ್ರಮ ಕೊಟ್ಟು ಮಾಡಿದ್ರೆ ದಾಳಂಬ್ರಿಯಲ್ಲಿ ಲಾಸ್ ಇಲ್ರಿ. ನಮ್ಮೂರಲ್ಲಿ ನಮಗೆ ಫಸ್ಟಿಗೆ ನಮಗೆಲ್ಲ ದಾರಿ ತೋರಿಸಿದಂಥವ್ರು ವಾಸಪ್ಪಣ್ಣ ಮತ್ತು ರೆಡ್ಡಿಯಾರ್ ಸೂರ್ಯಪ್ಪಣ್ಣ ಅಂತದಾರೆ. ಅವ್ರದಕ್ಕೆ ನಾವು 30 ರೂಪಾಯಿ 30 ಟ್ಯಾಂಕಿ ಔಷಧಿ ಹೊಡ್ಯಕ್ಕೆ ಸಹ ಹೋಗಿದ್ದೀವಿ ರೀ. ಅವ್ರ ಕೆಲ್ಸಕ್ಕೆ ಹೋಗಿದ್ದೀವಿ, ಅವ್ರ ಕೆಲಸ ಮಾಡಿದ್ದೀವಿ. ಅವ್ರು ನಮಗೊಂದು ಈ ಥರ ಮಾಡು, ಈ ಥರ ಇಲ್ಲ ಅಂತಂದು ನಮಗೆ ಗೊತ್ತಾಗಲ್ದಾಗ ಹೇಳ್ಕೊಟ್ಟಾರ. ನಮಗೆ ಒಂದು ಅಂಗಡಿಯಲ್ಲಿ ನಮಗೆ ಹೆಲ್ಪ್ ಮಾಡಿ ಒಳ್ಳೇದು ಮಾಡ್ಯಾರ. ಅವ್ರು ಬೆಳೆಯೋದು ನೋಡಿ ನಾವು ಯಾಕೆ ಮಾಡಬಾರ್ದು, ನಮ್ದು ಹೊಲ ಐತಿ, ನೀರು ಐತಿ, ನಾವು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಮನಸ್ಸಲ್ರಿ. ಆ ಥರದಿಂದ ನಾವು ಮಾಡಿದ್ವಿ. ನಮಗೆ ಒಳ್ಳೇದಾತ್ರಿ. ವರ್ಷಕ್ಕಿಂತ ವರ್ಷ ನಮಗೆ ಒಳ್ಳೆ ಬೆಳೆ ತಗೊಂಡ್ವಿ. ಅಲ್ಲಿ ಬಸಾಪುರದಲ್ಲಿ ಒಂದು 2 ವರ್ಷ ಪ್ಲಾಟ್ ಮಾಡಿದ್ವಿ ರೀ, ಕರಿಬಸಮ್ಮಾರ್ದು ಅಂತಂದು. ಅವ್ರದ್ದು 2 ವರ್ಷ ಮಾಡಿದ್ರು ಸಹ ಅವ್ರದ್ದು ಸಹ ನನಗೆ ಒಳ್ಳೆ ಇಳುವರಿ ಬಂತು, ಒಳ್ಳೆ ದುಡ್ಡು ಮಾಡಿದ್ರಿ ನಾನು. ಅದರಿಂದ ನಾನು ನಮ್ಮ ಪ್ಲಾಟು ಅವ್ರ ಪ್ಲಾಟಲ್ಲಿ ದುಡ್ದಂಥ ದುಡ್ಡಿಗೆ ನಾನು 60 ಲಕ್ಷ ಖರ್ಚು ಮಾಡಿ ಒಂದು ಮನೆ ಹಾಕ್ಸಿದ್ದೀನಿ ರೀ. ಒಂದು 15 ಲಕ್ಷ ಕೊಟ್ಟು ಕಾರ್ ತಂದಿದ್ದೀನಿ.
2 ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ ನಾವೆಲ್ಲ. ಫಸ್ಟು ನಿಮ್ಮಂಥವ್ರದ್ದು ವಿನೋದ್ ಅಣ್ಣನಂಥವ್ರದ್ದು 50 ರೂಪಾಯಿ ಕೂಲಿ ಹೋದ ಜನ ರೀ ನಾವು. 10 ವರ್ಷ ನಾನು ಮಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ರೀ. ನಾನು ಪಟ್ಟಂಥ ಕಷ್ಟ ನನಗೊಬ್ಬನಿಗೆ ಗೊತ್ತು. ಆದರೆ ಇವತ್ತಿನ ದಿನದಲ್ಲಿ ನಾನು ಈ ಥರ ಬೆಳೆದಿದ್ದೀನಲ್ಲ, ನನಗೆ ಭಾಳ ಖುಷಿ ಆಗ್ತದೆ. ಬಟ್ ಎಲ್ಲ ದಾಳಿಂಬೆ ಬೆಳೆದವ್ರು ನೀವೆಲ್ಲ ಲಕ್ಷ ಕೋಟಿಗಳನ್ನೇ ಮಾತಾಡ್ತೀರಪ್ಪ. ಆ ಥರ ಏನಿಲ್ಲ ರೀ. ಇದರಲ್ಲಿ ಏನಂದರೆ ಶ್ರಮಪಟ್ಟು ಕಷ್ಟ ಅದು ಏನು ಹೆಂಗೆ ಅದ್ರ ಬಗ್ಗೆ ಜವಾಬ್ದಾರಿಲಿಂದ ಮಾಡಿದರೆ ಲಾಸ್ ಅಂತ ಇಲ್ಲ ರೀ. ಲಾಸು ಅನ್ನೋದು ಇಲ್ಲ. ನಾವೇನಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಕ್ಲೀನಾಗಿ ನಾವು ನೋಡಬೇಕು. ನಾನು ದಾಳಂಬ್ರಿ ಹಾಕಿನಿ 20 ಎಕರೆ ಅಂತಂದೇಳಿ ಊರಾಗ ಅಡ್ಡಾಡಿದ್ರೆ ಬರಲ್ಲ ರೀ. ನಮ್ಮನ್ನು ಸಾಲಗಾರನಾಗಿ ಮಾಡ್ತದೆ. ನಾವು ಶ್ರಮಪಟ್ಟು ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಮಾಡಲಿ, ಲಾಸ್ ಅಂತಕ್ಕದ್ದಿಲ್ಲ. ನಾವು ಬೇಕಾಬಿಟ್ಟಿ ಮಾಡಿದ್ವಿ ಇದ್ರ ಬಗ್ಗೆ ಬೆಳ್ಕೊಳಕ್ಕಾಗಲ್ಲ, ಚಾನ್ಸೇ ಇಲ್ಲ ರೀ. ಇವತ್ತಿನ ದಿನದಲ್ಲಿ ಈಗ ನೋಡ್ರಿ, ಹೋದ ತಿಂಗಳಲ್ಲಿ ಇದ್ದಂಥ ರೇಟ್ ಈ ತಿಂಗಳಲ್ಲಿ ಇಲ್ಲ. ಇವತ್ತು ಆಲ್ರೆಡಿ ನಾನು 110 ರೂಪಾಯಿದಂಗೆ ಇಲ್ಲೇ ಕೊಟ್ಟಿದ್ದೀನಿ. ಅಲ್ಲಿ ಬಸವಣ್ಣನ ಗುಡಿ ಹತ್ರ ಮುಂದೆ ಪ್ಯಾಕಿಂಗ್ ನಡೀತಾ ಐತಲ್ರಿ. ನೋಡ್ರಿ ನಮ್ದೇನು ಮಾಲ್ ಏನು ಕಮ್ಮಿ ಆಗಿದೆ ನೋಡ್ರಿ. ಮಾಡ್ಬೇಕಿಂತ ನೋಡ್ರಿ 12 1 8 ಇನ್ನು 18 ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ರೀ. 18 ತಿಂಗಳಲ್ಲಿ ಈ ಥರ ಹಣ್ಣು ಬೆಳೆದಿದ್ದಾವಲ್ಲ, ನಾವು ಪಟ್ಟಂಥ ಶ್ರಮ ಯಾವ ಥರ ಇದೆ ಅನ್ನೋದು ನೀವೇ ನೋಡಿ, ಕಣ್ಣು ಮುಂದೆನೇ ಕಾಣ್ತದೆ. ಇದರಲ್ಲೇನು ಸುಳ್ಳು ಹೇಳೋದಾಗಲ್ಲ, ಏನು ಮಾತಾಡೋಕ್ಕಾಗಲ್ಲ ರೀ. ನಾವು ಮಾಡಬೇಕು, ಶ್ರಮ ಪಟ್ಟರೆ ನಮಗೆ ಫಲ ಐತ್ರಿ. ಇದರಲ್ಲಿ ಏನಂದರೆ ನಾವು ಇತ್ರಾಲು ಯಾವ ಥರ ಮಾಡಬೇಕು, ಕಟಿಂಗ್ಸು ಇದನ್ನ ಗಿಡ ಕಟಿಂಗ್ ಯಾವ ಥರ ಮಾಡಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಕ್ಲೀನಾಗಿ ಮಾಡ್ಬೇಕ್ರಿ. ನಾವು ಯಾವ ಟೈಮಲ್ಲಿ ಏನು ಗೊಬ್ಬರ ಕೊಡಬೇಕು, ಇದಕ್ಕೆ ಏನು ಔಷಧಿ ಕೊಡಬೇಕು ಅನ್ನೋದ್ರ ಬಗ್ಗೆ ಜವಾಬ್ದಾರಿಲಿಂದ ನಾವು ಮಾಡ್ಬೇಕ್ರಿ. ಈ ಜವಾಬ್ದಾರಿಲಿಂದ ಮಾಡಿದ್ವಿ ಅಂದರೆ ಇದು ಲಾಸ್ ಅಂತಕ್ಕದ್ದು ಇಲ್ಲ ರೀ.